ಅವರಿಗೆ ಮೊದಲನೆಯದಾಗಿ ನಾನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಗೌರವವನ್ನು ಸಲ್ಲಿಸ್ತೇನೆ ಮತ್ತು ಅವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಶುಭಾಶಯಗಳು. ಇದೇ ರೀತಿ ಈ ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಮುಂದೆನೂ ಕೂಡ ಇನ್ನೂ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಲಿ. ನಮ್ಮ ಎಲ್ಲ ಸಂಸ್ಥೆಗಳ ಜೊತೆಗೆ, ವಿದ್ಯಾಸಂಸ್ಥೆಗಳ ಜೊತೆಗೆ, ಜನರ ನಾಗರಿಕ ಸಂಸ್ಥೆಗಳ ಜೊತೆಗೆ ಬೆರೆತು ಈ ಡ್ರಗ್ ವಿರುದ್ಧ ಹೋರಾಟ ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ನಮ್ಮ ಕರ್ನಾಟಕದಲ್ಲಿ ಇವಾಗ ಮಾದಕ ವಸ್ತು ಜಾಲ ಅತ್ಯಂತ ದೊಡ್ಡದಾಗಿ ಬೆಳೆದಿದೆ. ಪ್ರಾಬಬ್ಲಿ ದೇಶದಲ್ಲೇ ನಮ್ಮ ಮಾದಕ ವಸ್ತುಗಳ ಜಾಲವನ್ನು ಅವರು ಕರ್ನಾಟಕದ ಮೇಲೆ ಪ್ರಯೋಗ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಅನೇಕ ಡ್ರಗ್ ಪೆಡ್ಲರ್ಸು. ಯಾಕೆ ಅಂತ ಹೇಳಿದ್ರೆ ನಮ್ಮ ವಿದ್ಯಾರ್ಥಿಗಳು ದೇಶ ವಿದೇಶಗಳಿಂದ ಬಂದು, ಕರ್ನಾಟಕ ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ಇಟ್ಸ್ ಎನ್ ಎಜುಕೇಷನಲ್ ಹಬ್. ಸೊ ಇಟ್ಸ್ ಎ ಮಿನಿ ಇಂಡಿಯಾ. ದೇಶದ ಮತ್ತು ವಿದೇಶದ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಓದಬೇಕು. ಇದೊಂದು ಎಜುಕೇಷನಲ್ ಸೆಂಟರ್ ಮತ್ತು ಸಿಲಿಕಾನ್ ಸಿಟಿ. ಸೊ ವಿದ್ಯಾರ್ಜನೆಗೆ ಬರ್ತಾರೆ, ಕೆಲಸಕ್ಕಾಗಿ ಬರ್ತಾರೆ ಯೂತ್ಸ್. ಅಂಥವ್ರನ್ನ ಟಾರ್ಗೆಟ್ ಮಾಡಿ ನಮ್ಮ ಸ್ಕೂಲ್ ಮಕ್ಕಳುಗಳನ್ನು ಟಾರ್ಗೆಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಮಾದಕ ವಸ್ತು ಬಳಕೆ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಜಾಸ್ತಿ ಆಗ್ತಾ ಇದೆ. ಇದನ್ನು ತಡಿಲಿಕ್ಕೆ ನಾವು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದಿಂದ ಹಾಗೂ ಇವತ್ತು ಈ ರಾಜರಾಜೇಶ್ವರಿ ಸಂಸ್ಥೆ ಏನಿದೆ, ಮೆಡಿಕಲ್ ಕಾಲೇಜು ಮತ್ತು ಇದರ ಎಲ್ಲ ಸಂಸ್ಥೆಗಳು, ಇತರ ಸಂಸ್ಥೆಗಳು ಸೇರಿ ಅವರ ಚೇರ್ಮನ್ಶಿಪ್ ಮತ್ತು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಮತ್ತು ಅವರ ಎಲ್ಲ ಶಿಕ್ಷಕ ಬೋಧಕೇತರ ಸಿಬ್ಬಂದಿ ಜೊತೆಗೆ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ಇದರಲ್ಲಿ 2,500-3,000 ಜನ ವಿದ್ಯಾರ್ಥಿಗಳು ಇವತ್ತು ನಮ್ಮ ಕರೆಗೆ ಹೋಗೊಟ್ಟು ಮಾದಕ ವಸ್ತುಗಳ ಬಗ್ಗೆ ತಿಳ್ಕೊಂಡಿದ್ದಾರೆ. ನಾರ್ಕೋಟಿಕ್ ಬ್ಯೂರೋ ಅವರು ಅದ್ರ ಬಗ್ಗೆ ಒಂದು ಚಿತ್ರಣ ಕೊಟ್ಟರು. ಹಾಗೂ ನಾವು ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ 13 ಜಿಲ್ಲೆಗಳಲ್ಲಿ ಮತ್ತು 16ನೇ ಕಾರ್ಯಕ್ರಮ ಆಯೋಜಿಸಿ ಸುಮಾರು 77,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿ ಡ್ರಗ್ ಅವೇರ್ನೆಸ್ ಬಗ್ಗೆ ತಿಳ್ಕೊಂಡಿದ್ದಾರೆ ಹಾಗೂ ವಾಕಥಾನ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಈ ವಿದ್ಯಾಸಂಸ್ಥೆಗೆ, ರಾಜರಾಜೇಶ್ವರಿ ವಿದ್ಯಾಸಂಸ್ಥೆಗೆ ನಾವು ಆಭಾರಿಯಾಗಿದ್ದೇವೆ. ಇದೇ ರೀತಿ ಅವರು ಇಂಥ ಜನಪರ ಕಾರ್ಯಕ್ರಮಗಳನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಜೊತೆ ಸೇರಿ ಮುಂದುವರಿಸಲಿ ಅಂತ ಕೇಳ್ಕೊತೀನಿ. ಹಾಗೂ ಇನ್ನೊಂದು ಸಣ್ಣ ಇನ್ಫಾರ್ಮೇಷನ್, ನಾಳೆ ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಮತ್ತು ದಿಶಾ ಬೋಧ್ ಫೌಂಡೇಶನ್ ಅವರು ಕೂಡ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಈ ಡ್ರಗ್ ಮಿನೇಸ್ ಮತ್ತು ಸೋಷಿಯಲ್ ವರ್ಕ್ ಬಗ್ಗೆ ತುಂಬ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಜೊತೆಗೆ ಸೇರಿ ಅವರು ಕೂಡ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ನಾಳೆ ಬಳ್ಳಾರಿನಲ್ಲಿ ಕೂಡ ನಾವು ಒಂದು ದೊಡ್ಡ ವಾಕಥಾನ್ ಹಮ್ಮಿಕೊಂಡಿದ್ದೇವೆ ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಜೊತೆಗೆ ಮತ್ತು ದಿಶಾ ಬೋಧ್ ಫೌಂಡೇಶನ್ ಜೊತೆಗೆ. ಗೌರವಾನ್ವಿತ ರಾಜ್ಯಪಾಲರಾದ ಶ್ರೀ ತಾವರ್ಚಂದ್ ಗೆಹ್ಲೋಟ್ಜಿ ಅವರು ನಮ್ಮ ಜೊತೆಗೆ ಇದ್ದು ನಾಳೆ ಸುಮಾರು 5,000 ಜನ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾ ಬೋಧನೆ ಒಂದು ಪ್ಲೆಡ್ಜ್ ಮಾಡಲಿದ್ದಾರೆ. ಇದರಲ್ಲಿ ವಾಕಥಾನ್ ಕೂಡ ಅರೇಂಜ್ ಆಗಿದೆ. ತಮ್ಮ ಮಾಧ್ಯಮಗಳು ಇದರ ಬಗ್ಗೆ ತುಂಬ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಎಲ್ಲ ಜನರಿಗೆ ತಲುಪಂಗೆ ಮಾಡಿ ನಮ್ಮ ವಿದ್ಯಾರ್ಥಿಗಳನ್ನು, ನಮ್ಮ ಯುವಜನತೆಯನ್ನು ಕಾಪಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೇನೆ. ನಮಸ್ಕಾರ. ಮೇನ್ ಅವ್ರೊಂದು ಏನಿರ್ತದೆ ಅಂದ್ರೆ ಗುರಿ ಏನಿರ್ತದೆ ಕಾಲೇಜ್ಗಳನ್ನ, ಅದರಲ್ಲೂ ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್, ಹಿಂಗೆ ಅವ್ರದ್ದೊಂದು ಅಥೆಂಟಿಕ್ ಇವ್ರನ್ನೇ ನಾವು ಟಾರ್ಗೆಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇರ್ತದೆ. ಸೊ ಒಂದು ಕಾಲೇಜ್ ಲೆವೆಲ್ ಈ ಥರ ಕಾರ್ಯಕ್ರಮ ಮಾಡ್ಕೊಂಬೋದು ಸಹ ಮತ್ತೆ ದಿನದಿಂದ ನಾವು ಅದೇ ರಿಪೋರ್ಟ್ಸ್ನ ನೋಡ್ತೇವೆ. ಕಂಟಿನ್ಯೂಸ್ ಆಗಿ ಜಾಸ್ತಿ ಆಗ್ತಿದೆ ಹೊರತು ಕಡಿಮೆ ಆಗ್ತಾ ಇಲ್ಲ ಸರ್. ಸೊ ಇದಕ್ಕೆ ಏನು ಹೇಳ್ತೀವಿ ಸರ್? ಕೋಟಿಯಷ್ಟು ಡ್ರಗ್ಸನ್ನು ಸೀಜರ್ ಮಾಡಿದ್ದೀವಿ. ಅದರಲ್ಲಿ ಸುಮಾರು 100-120ಕ್ಕಿಂತ ಜಾಸ್ತಿ ಜನನ ಅರೆಸ್ಟ್ ಮಾಡಿದ್ದೀವಿ. ನಾವು ಯಾವುದೇ ಕನ್ಸ್ಯೂಮರ್ ಕೇಸ್ಗಳು ಮಾಡೋದಿಲ್ಲ. ನಾವು ಎಂಟೈರ್ ಡ್ರಗ್ ನೆಟ್ವರ್ಕ್, ಸಪ್ಲೈಯರು, ರಿಸೀವರು, ಅದಾದಮೇಲೆ ಅದರಲ್ಲಿರ್ತಕ್ಕಂಥ ಫೈನಾನ್ಸರು 5 ಲೆವೆಲ್ವರೆಗೂ ನಾವು ಹೋಗಿ ಮಾಡ್ತೀವಿ. ಸೊ ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ ಈ ಇಯರು ನಂಬರ್ ಆಫ್ ಕೇಸಸ್ ಜಾಸ್ತಿ ಆಗಿದೆ, ಆಮೇಲೆ ನಂಬರ್ ಆಫ್ ಅರೆಸ್ಟ್ಗಳು ಜಾಸ್ತಿ ಆಗಿದೆ. ಯಾವುದೇ ಸೊಸೈಟಿಯಲ್ಲಿ, ಯಾವುದೇ ಸಮಾಜದಲ್ಲಿ ಈ ಕ್ರೈಮ್ ಅನ್ನೋದು ಕಂಟ್ರೋಲ್ ಆಗ್ತದೆ ವಿನ ಕಂಪ್ಲೀಟ್ಲಿ ಹೋಗೋದಿಲ್ಲ. ಸೊ ಡ್ರಗ್ ಮೆನೆನ್ಸ್ ಈಸ್ ಆಲ್ಸೋ ಒನ್ ಕ್ರೈಮು. ಆಮೇಲೆ ಇದು ಹೆಂಗಂದರೆ ಇದು ಇಕನಾಮಿಕ್ಸ್ ಮೇಲೆ ಆಗ್ತದೆ. ಎಲ್ಲಿ ಅದಕ್ಕೆ ಡಿಮಾಂಡ್ ಇರ್ತದೆ ಅಲ್ಲಿ ಸಪ್ಲೈ ಆಗ್ತದೆ. ಸೊ ಲಾ ಎನ್ಫೋರ್ಸ್ಮೆಂಟ್ ವರ್ಕ್ಸ್ ಆನ್ ಬಿಹಾಫ್ ಆಫ್ ಸಪ್ಲೈ ಸೈಡ್.
ನಾವು ಜನನ ಅರೆಸ್ಟ್ ಮಾಡ್ತೀವಿ, ನೆಟ್ವರ್ಕ್ಗಳನ್ನು ಬಸ್ಟ್ ಆಗಿ ಮಾಡ್ತೀವಿ, ಆದರೆ ಅದೇ ರೀತಿ ಡಿಮಾಂಡ್ ಜಾಸ್ತಿ ಇದೆ. ಈಗ ಆನರೇಬಲ್ VC ಸಾಹೇಬರು ತಮಗೆ ಹೇಳಿದರು, ಇಟ್ಸ್ ಎಜುಕೇಷನಲ್ ಹಬ್ಬು, ಇಲ್ಲಿ IT BT ಇದೆ, ಸುಮಾರು ಮಿನಿ ಇಂಡಿಯಾ, ಲಾಟ್ ಆಫ್ ಪೀಪಲ್ ಕಮ್ ಹಿಯರ್ ವರ್ಕ್ ಮಾಡೋಕ್ಕೆ ಎಲ್ಲ. ಸೊ ಇಲ್ಲಿ ಡಿಮಾಂಡು ಅಷ್ಟೇ ರೀತಿಯಲ್ಲಿ ಕ್ರಿಯೇಟ್ ಆಗ್ತಿದೆ. ಈ ರೀತಿ ಸಂಘ ಸಂಸ್ಥೆಗಳ ಜೊತೆ ಸಿವಿಲ್ ಸೊಸೈಟಿ, ಕಾಲೇಜಸ್ಸು, ಸ್ಕೂಲ್ಸು, ಮಾಧ್ಯಮ ಮುಖಾಂತರ ನಾವು ಜನಕ್ಕೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರಿಂದ ಡಿಮಾಂಡ್ ಕಡಿಮೆ ಆಗ್ತದೆ. ಸೊ ಬರೀ ನಾವು ಕೇಸ್ಗಳನ್ನು ಮಾಡಿ ಸಪ್ಲೈಯನ್ನು ಕಂಟ್ರೋಲ್ ಮಾಡಿದರೆ ಆಗಲ್ಲ, ಅದೇನಾಗ್ತದೆ ಬೇರೆ ಕಡೆಗೆ ಶಿಫ್ಟ್ ಆಗ್ತದೆ ಮತ್ತೆ. ಸೊ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಜನ ಇದಕ್ಕೆ ಬಲಿ ಆಗದೇ ರೀತಿ ನೋಡ್ಕೊಳ್ಳೋದು ನಿಮ್ಮ ಎಲ್ಲರ ಕರ್ತವ್ಯ ಆಗ್ತದೆ ಅನ್ನೋದಕ್ಕೆ ಹೇಳಿ ನನ್ನ ಜನನಿತ್ಯ ಸಾಮಾನ್ಯವಾಗಿ ವಿದ್ಯಾರ್ಥಿಗಳೇ ಗುರಿ ಆಗ್ತಾ ಇರೋದು. ಈಗ ಟೀನೇಜರ್ಸ್ ಇರ್ಬೋದು ಅಥವಾ ಏನಿದೆ 28 30 ಇಯರ್ಸ್ ಬಿಲೋನೆ ಆಲ್ಮೋಸ್ಟ್ ಗುರಿ ಆಗ್ತಿರುವಂಥದ್ದು ಸಾಮಾನ್ಯವಾಗಿ. ಸೊ ಇಲ್ಲಿ ಜನಗಳಿಗಿಂತ ನಿಮ್ಮ ಒಂದು ಇಂಟೆನ್ಷನ್ ಕರೆಕ್ಟ್ ಇದೆ. ಅಂದ್ರೆ ಈಗ ಶಾಲೆಗಳಲ್ಲಿ ಹೋಗಿ ಮಾಡೋದು, ಈಗ ಬಳ್ಳಾರಿಯಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ಒಂದು ಯಾವುದೋ ಒಂದು ಸಂಸ್ಥೆಯಲ್ಲಿ ಮಾಡೋದಕ್ಕಿಂತ ಕಾಲೇಜಲ್ಲಿ ಮಾಡೋದು ಒಳ್ಳೇದು. ಅದ್ರ ಜೊತೆಗೆ ಈ ರೀತಿ ತುಂಬಾ ಲಾಟ್ ಆಫ್ ಕ್ರೌಡಲ್ಲಿ ಮಾಡಿದ್ರೆ ಅಷ್ಟು ಎಫೆಕ್ಟ್ ಅನ್ಸುತ್ತಾ ಸರ್? ಈಗ 3000 4000 ಮಾಡ್ತಾ ಇದ್ದಾಗ ನಾನು ಅಬ್ಸರ್ವ್ ಮಾಡಿದೆ, ಅಷ್ಟು ಎಫೆಕ್ಟಿವ್ ಆಗುತ್ತಾ ಇದು? ಇಲ್ಲ, ಇದು ಅವೇರ್ನೆಸ್ ಕ್ರಿಯೇಷನ್ನು. ಅದಲ್ಲದೆ ಪ್ರತಿ ಕಾಲೇಜು ಸ್ಕೂಲ್ಗಳಲ್ಲೂ ಆ್ಯಂಟಿ ಡ್ರಗ್ ಯಾವ ಥರ ಆ್ಯಂಟಿ ರ್ಯಾಗಿಂಗ್ ಕಮಿಟಿ ಇರ್ತದೆ. ತಮಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ರಾಜೀವ್ ಗಾಂಧಿ ಹೆಲ್ತ್ ಸೈನ್ಸ್ ಯೂನಿವರ್ಸಿಟಿ ಮತ್ತು ದಿಶಾ ಬೋಧ್ ಜೊತೆಗೆ ನಾವು ಒಂದು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ MOU ಸೈನ್ ಮಾಡಿದ್ದೀವಿ. ಅದರಿಂದ ಪ್ರತಿ ಸ್ಕೂಲು ಕಾಲೇಜ್ಗಳಲ್ಲಿ ನಮ್ಮ ಲೆಕ್ಚರರ್ಸು ಹೋಗ್ತಾರೆ. ಆಮೇಲೆ ಇದು ಪಠ್ಯಕ್ರಮದಲ್ಲೇನೂ ಇವಾಗ ಆ್ಯಡ್ ಮಾಡ್ತಾ ಇದ್ದಾರೆ. NCERT ಈಸ್ ಕಮಿಂಗ್ ಅಪ್ ವಿತ್ ಸ್ಪೆಸಿಫಿಕ್ ಚಾಪ್ಟರ್ ಫಾರ್ ದಿಸ್. ಸ್ಕೂಲ್ಸ್ ಕಾಲೇಜ್ಗಳಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನು ಟ್ರೈನ್ ಮಾಡಲಿಕ್ಕೆ ಪ್ರತಿ ವಾರದಲ್ಲಿ 2 ಕ್ಲಾಸಸನ್ನು ಹಮ್ಮಿಕೊತೀವಿ. ಸೊ ಇಟ್ ಈಸ್ ನಾಟ್ ಜಸ್ಟ್ ಬರೀ ಮಾಸಲ್ಲಿ ಮಾಡೋದಲ್ಲ, ಮಾಸ್ ಕಾರ್ಯಕ್ರಮ ಈಸ್ ಚಾಲನೆ ಕೊಡೋ ರೀತಿ. ಅದಲ್ಲದೆ ಈಗ ಸ್ಪೆಸಿಫಿಕ್ ಆಗಿ ಇಲ್ಲಿ ಸ್ಕೂಲ್ಸು ಕಾಲೇಜ್ಗಳಲ್ಲಿ ನಾವು ಆ್ಯಂಟಿ ರ್ಯಾಗಿಂಗ್ ಕಮಿಟಿ ಥರ ಆ್ಯಂಟಿ ಡ್ರಗ್ ಕಮಿಟಿಗಳು ಮಾಡ್ತೀವಿ. ಅದರಲ್ಲಿ ವಿದ್ಯಾರ್ಥಿಗಳನ್ನು ಸಹ ಸೇರಿರ್ತಾರೆ. ಆ ಥರದ್ದು ಸುಮಾರು ಸ್ಕೂಲ್ ಕಾಲೇಜ್ಗಳಲ್ಲಿ ಆಲ್ರೆಡಿ ನಡೀತಾ ಇದೆ. ನಾವೀಗ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಆ್ಯಂಟಿ ಡ್ರಗ್ಸ್ ಟಾಸ್ಕ್ ಫೋರ್ಸು ಕಾನ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಸರ್ಕ್ಯುಲರ್ ಕಳಿಸಿದ್ದೀವಿ. ಆ ಸರ್ಕ್ಯುಲರ್ ಏನಿದೆ ಅಂದರೆ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ನು ಮತ್ತು ಇವರು ಪೇರೆಂಟ್ಸ್ ಪ್ರತಿನಿಧಿಗಳು, ಪ್ರತಿ ವರ್ಷದ ವಿದ್ಯಾರ್ಥಿಗಳು, ಒಬ್ಬ ಹುಡುಗ ಒಬ್ಬ ಹುಡುಗಿ, ಮತ್ತು ರೀಜನಲ್ ಇವರು SI ಅಥವಾ AISI ಪೊಲೀಸ್ನವರು ಮತ್ತು ACBಯಿಂದ ಅವರು ಈಗ ಟಾಸ್ಕ್ ಫೋರ್ಸ್ ಕಾನ್ಸ್ಟಿಟ್ಯೂಟ್ ಮಾಡಿ, ನಾವು ಒಂದು ವಿದ್ಯಾಸಂಸ್ಥೆಗೆ ನೀವು ಅಫಿಲಿಯೇಷನ್ ಅಂತ ಕೊಡ್ತೀವಲ್ಲ, ಸಂಯೋಜನೆ ಕೊಡಬೇಕಾದ್ರೆ ಅವರು ನಮ್ಮದು ಡ್ರಗ್ ಫ್ರೀ ಕ್ಯಾಂಪಸ್ ಅಂತ ಡಿಕ್ಲೇರ್ ಮಾಡ್ಕೋಬೇಕು. ಪ್ರತಿ 3 ತಿಂಗಳಿಗೊಮ್ಮೆ ಇಡೀ ಕ್ಯಾಂಪಸ್ನ ಸರ್ಚ್ ಮಾಡಿ, ಸ್ಯಾನಿಟೈಸ್ ಮಾಡಿ, ಸ್ಟೂಡೆಂಟ್ಸ್ಗೆ ಅವೇರ್ನೆಸ್ ಪ್ರೋಗ್ರಾಮ್ ಕ್ರಿಯೇಟ್ ಮಾಡಿ, ಅದ್ರ ಬಗ್ಗೆ ಸೆಮಿನಾರ್ಸ್ ಕಂಡಕ್ಟ್ ಮಾಡೋದು, ಅದ್ರ ಬಗ್ಗೆ ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡೋದು, ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ ಕಂಡಕ್ಟ್ ಮಾಡಿ ಅದನ್ನು ನಮಗೆ ರಿಪೋರ್ಟ್ ಮಾಡಬೇಕು. ಅದಿಲ್ಲದೆ ಇದ್ದರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಸಂಯೋಜನೆ ಕೊಡೋಲ್ಲ, ನಾವು ಅಫಿಲಿಯೇಷನ್ ಕೊಡೋದಿಲ್ಲ, ಆ ಥರ ಡಿಕ್ಲೇರ್ ಮಾಡಿದ್ದೀವಿ. ಇದನ್ನು ಪ್ರತಿಯೊಂದು ವಿಶ್ವವಿದ್ಯಾಲಯವು ಮಾಡಿದ್ರೆ ಕೂಡ, ಮತ್ತು ಪ್ರತಿಯೊಂದು ಆರ್ಗನೈಸೇಷನ್ಸು ಮಾಡಿದ್ರೆ ಕೂಡ ನಮ್ಮ ದೇಶದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಡ್ರಗ್ ಕಂಟ್ರೋಲ್ ಮಾಡಲಿಕ್ಕಾಗತ್ತೆ. ಈಗ ಪಂಜಾಬ್ನಲ್ಲಿ ಹೇಗೆ ಕಂಟ್ರೋಲ್ ಮಾಡಿದ್ರು ಅವರು, ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಇದು ರೈಸ್ ಆಗಿತ್ತು, ಹೇಗೆ ಕಂಟ್ರೋಲ್ ಮಾಡಿದ್ರು ಅಂದರೆ ಪ್ರತಿಯೊಬ್ಬರನ್ನ ನೀವು ಒಂದು ಅಂಬಾಸಿಡರ್, ಆ್ಯಂಟಿ ಡ್ರಗ್ ಅಂಬಾಸಿಡರ್, ಜನಪ್ರತಿನಿಧಿಗಳನ್ನು ಮಾಡಿದ್ರು, ಸ್ಟೂಡೆಂಟ್ಸ್ನ ಮಾಡಿದ್ರು. ಈ ಥರ ಮಾಡಲೇಬೇಕು ನಾವು. ಅದಕ್ಕೆ ನಾವು ನಿನ್ನೆ ಡಿಜಿಟಲ್ ಅಂಬಾಸಿಡರ್ಸ್ನ ಮಾಡ್ತಾ ಇದ್ದೀವಿ. ಅವರೆಲ್ಲ ಬೇರೆಯವರಿಗೆ ಕ್ರಿಯೇಟ್ ಮಾಡ್ತಾರೆ. ಅವ್ರಿಗೆ ಒಂದು ಸಲ ನೀವು ಶುರು ಮಾಡಿ, ನಾನು ಡಿಜಿಟಲ್ ಅಂಬಾಸಿಡರು, ನಿನಗೂ ಅದಾಗಬೇಕು, ನೀನೇನಾದ್ರು ಇದನ್ನು ಇಂಡ್ಯೂಸ್ ಆಗ್ತಿದ್ರೆ ನಾನು ಅದನ್ನು ರಿಪೋರ್ಟ್ ಮಾಡ್ತೀನಿ ಅನ್ನೋದು ಒಂದು ಹೆದರಿಕೆ ಕ್ರಿಯೇಟ್ ಆಗಬೇಕು, ಮತ್ತು ಅವೇರ್ನೆಸ್ಸು ಬರಬೇಕು. ನಮ್ಮಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಿದೆ, ನೀವು ನಮ್ಮ ಜನನ ಎಜುಕೇಟ್ ಮಾಡಿದೆ, ನಾವೆಲ್ಲ ಪ್ರತಿಯೊಬ್ಬರು ಇದರಲ್ಲಿ ಭಾಗವಹಿಸಿದೆ, ನೀವು ಏನೇ ಮಾಡಿದ್ರು ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಮಾಸಲ್ಲಿ ಪ್ರತಿ ಡಿಸ್ಟ್ರಿಕ್ಟಲ್ಲಿ ಯಾಕೆ ಮಾಡ್ತಿದ್ದೀವಿ ಅಂದರೆ, ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ, ಪಬ್ಲಿಕ್ಕಿಗೆ ಗೊತ್ತಾಗಬೇಕು, ಸ್ಟೂಡೆಂಟ್ಸಿಗೆ ಗೊತ್ತಾಗಬೇಕು. 5000 ಜನ ಆಗಲಿ 10,000 ಜನ ಆಗಲಿ ಅವರಿಗೆ ಸ್ಪೀಚ್ ಕೊಟ್ಟು ನಾವು ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದಾಗ, ಇದರಲ್ಲಿ ಏನೋ ಇದೆ, ನಮ್ಮ ಕಂಟ್ರಿ ಈ ಥರಕ್ಕೆ ಹೋಗ್ತಾ ಇದೆ, ನಮ್ಮ ದೇಶ ಹಾಳಾಗ್ತಾ ಇದೆ, ನಮ್ಮ ರಾಜ್ಯ ಹಾಳಾಗ್ತಾ ಇದೆ, ನಾವೆಲ್ಲರೂ ಹಾಳಾಗ್ತೇವೆ ಅಂತ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ಸಣ್ಣ ಸ್ಪೆಸಿಫಿಕ್ ಸ್ಮಾಲ್ ಗ್ರೂಪ್ಸ್ ಮಾಡಿ, ಮೈಕ್ರೋ ಗ್ರೂಪ್ಸ್ ಮಾಡಿ ಅವರಿಗೆ ತಿಳಿಸೋಂಥದ್ದು ಮಾಡಬೇಕು. ಅದನ್ನೇ ನಾವು ಮಾಡ್ತಾ ಇದ್ದೀವಿ. ಫಸ್ಟು ಅದು ಗ್ರೂಪಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ ಈ ಥರ. ಆಮೇಲೆ ಪ್ರತಿ ಕಾಲೇಜ್ನ ಟಾರ್ಗೆಟ್ ಮಾಡಿ, ಪ್ರತಿ ವರ್ಷದವರ ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡಿ ಅವರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ. ಹಾಗಿದ್ದರೆ ಮಾತ್ರ ಇದು ಮಾಡಲಿಕ್ಕೆ ಸಾಧ್ಯ. ಸೊ ನಮ್ಮ ಎಲ್ಲರೂ ಸಮಾಜದಲ್ಲಿ ನೀವು ಮೀಡಿಯಾಯಿಂದ ನಿಮ್ಮ ಕಾಂಟ್ರಿಬ್ಯೂಷನ್ ಏನು ಮಾಡಬೇಕು, ನಮ್ಮ ಕಾಂಟ್ರಿಬ್ಯೂಷನ್ ಏನು ಮಾಡಬೇಕು, ಬೇರೆಯವ್ರ ಸಂಸ್ಥೆಗಳು ಏನು ಕಾಂಟ್ರಿಬ್ಯೂಷನ್, ದಿಶಾ ಬೋಧ್ ಅವ್ರು ಏನು ಮಾಡ್ತಿದ್ದಾರೆ, ಎಲ್ಲರೂ ಇಫ್ ವಿ ಜಾಯಿನ್ ಹ್ಯಾಂಡ್ಸ್ ಓನ್ಲಿ ವಿ ಕ್ಯಾನ್ ಮೇಕ್ ದಿಸ್ ಕ್ಲೀನ್ ಸ್ಟೇಟ್ ಆ್ಯಂಡ್ ಕ್ಲೀನ್ ಇಂಡಿಯಾ. ದಟ್ ಈಸ್ ಅವರ್ ಮೋಟಿವ್. ಮತ್ತೆ ಇಲ್ಲ ಜಾಮೀನ್ ಮೇಲೆ ಬಂದು ಮತ್ತೆ ಬೆಡ್ಲಿಂಗ್ ಮಾಡೋ ಕೆಲಸ ಜಾಸ್ತಿ ಆಗ್ತಿದೆ ಸರ್.
ಲ್ಯಾಂಡ್ ಹೋದವರು ಆಕ್ಷನ್ ತಗೊಳ್ತಿದ್ದಾರೆ, NCB ಅವರು ಮಾಡ್ತಿದ್ದಾರೆ. ಬಟ್ ಅವನು ಅರೆಸ್ಟ್ ಆಗಿ 4 ತಿಂಗಳು 5 ತಿಂಗಳಿಗೆ ಬೇರೆ ಮೇಲೆ ಏನ್ಸೆ ಬಂದ್ರೆ ಮತ್ತೆ ಅದನ್ನ ಕಂಟಿನ್ಯೂ ಆಗ್ತಿದ್ದಾನೆ ಸರ್. ಅವ್ರನ್ನ ವಾಪಸ್ ಕಳ್ಸ್ಕೊಡೋ ಕೆಲಸಗಳು ಆಗ್ತಿಲ್ಲ ಸರ್. ಇಲ್ಲ, ತಮ್ಮದು ಇದು ಅಬ್ಸರ್ವೇಷನ್ ಕರೆಕ್ಟ್ ಆಗಿದೆ. ಲಾಸ್ಟ್ ಇಯರ್ ನೋಡಿದ್ರೆ ಕರ್ನಾಟಕದಿಂದ ಮೋರ್ ದೆನ್ 300 ಫಾರಿನ್ ಪೆಡ್ಲರ್ಸನ್ನು ಇದನ್ನು ಡೆಪೋರ್ಟ್ ಮಾಡಿದ್ದಾರೆ. ಆ ಕೆಲಸಗಳು ನಡೀತಾ ಇದ್ದಾವೆ. ಬಟ್ ಏನಂದರೆ ಅದು ಕಾನೂನುಗಳಲ್ಲಿ ಕೆಲವೊಂದು ಏನಂತಾರೆ ಇಶ್ಯೂಸ್ ಇದ್ದಾವೆ. ಹೆಂಗಂದರೆ ಒಂದು ಸತಿ ನೀವು ಅವ್ರನ್ನ ಅರೆಸ್ಟ್ ಮಾಡಿ ಅವ್ರದ್ದು ಕೇಸ್ ನಡೀತಾ ಇದ್ದರೆ ಕೇಸ್ ಕಂಪ್ಲೀಟ್ ಆಗುವವರೆಗೂ ನೀವು ಅವ್ರನ್ನ ಡಿಪೋರ್ಟ್ ಮಾಡಲಿಕ್ಕೆ ಆಗಂಗಿಲ್ಲ. ಈಗ ಸಣ್ಣ ಪುಟ್ಟ ಕೇಸ್ ಇದ್ದರೆ ಈಗ ಸೆಂಟ್ರಲ್ ಗೌರ್ಮೆಂಟಲ್ಲಿ MHA ಹ್ಯಾಸ್ ಕಮ್ ಅಪ್ ವಿತ್ ಎ ಸರ್ಕ್ಯುಲರ್ ವೇರ್ ಇನ್ ಇಫ್ ಫಾರಿನ್ ನ್ಯಾಷನಲ್ ಈಸ್ ಇನ್ವಾಲ್ವ್ಡ್ ಅವನ ಅಗೇನ್ಸ್ಟ್ ಇರ್ತಕ್ಕಂಥ ಕೇಸನ್ನು ನಾವು ಹಿಂಪಡಿಬಹುದು. ಅದಕ್ಕೆ ಒಂದು ಸೂಕ್ತವಾದ ಒಂದು ಟಾಸ್ಕ್ ಫೋರ್ಸನ್ನು ರಚನೆ ಮಾಡಬೇಕು. ಅದು ಸ್ಟೇಟ್ ಗೌರ್ಮೆಂಟ್ ಇಲ್ಲಿ ಮಾಡಬೇಕು, ಸೆಂಟ್ರಲ್ಲಿ ನಮ್ಮಲ್ಲಿ ಆಲ್ರೆಡಿ MHAಲ್ಲಿ ಆಗಿದೆ. ಬಟ್ ಆ ಕೇಸ್ಗಳು ಎಲ್ಲಿ ದಿ ಕ್ವಾಂಟಿಟಿ ಈ ಸ್ಮಾಲ್ ಅಥವಾ ಸುಮಾರು ವರ್ಷದಿಂದ ಅಥವಾ ಅದು ಅವನು ಈಗ ಅಕ್ವಿಟಲ್ ಆಗ್ತಾ ಇದೆ, ನಮಗೆ ಇನ್ನೂ ಎವಿಡೆನ್ಸ್ ಇಲ್ಲ ಅಂತಕ್ಕಂಥ ಕೇಸ್ಗಳಲ್ಲಿ ನಾವು ಡಿಪೋರ್ಟೇಷನ್ ಮಾಡ್ತಾ ಇದ್ದೀವಿ. ಇನ್ನೂ ಮುಂದೆ ಬರೋ ದಿವಸಗಳಲ್ಲಿ ಈ ಕೇಸನ್ನು ಹಿಂಪಡೆಯೋದು ಒಂದು ಪ್ರೊವಿಷನ್ ಇರಲಿಲ್ಲ. ಬಟ್ ಈಗ ಪ್ರೊವಿಷನ್ ಶುರು ಆಗಿದೆ. ಅದರಿಂದ ಮುಂದಿನ ದಿನಗಳಲ್ಲಿ ಇದು ನಾವು ಹೆಚ್ಚಿಗೆ ಮಾಡ್ಬೋದು. ಥ್ಯಾಂಕ್ ಯು.